ಸಮ್ಮರ್ ಸವಾರಿನಲ್ಲಿ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ನ ನಾನು ತಗೊಳ್ಳೋದಕ್ಕೆ ನಿಮಗೂ ಕೊಡೋದಕ್ಕೆ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ JP ನಗರಲ್ಲಿರುವಂತಹ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂಗೆ. ಸೊ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ, ಇಂಡಿಯನ್ ಮ್ಯೂಸಿಕ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಮ್ಯೂಸಿಯಂ ಇದು. ಸೊ ಯೂಶಲಿ ಮ್ಯೂಸಿಯಂ ಅಂದರೆ ಹಳೆ ಕಾಲದ ವಸ್ತುಗಳು ಏನೋ ಇಟ್ಟಿರ್ತಾರೆ, ಆದರೆ ಮ್ಯೂಸಿಕಲ್ ಮ್ಯೂಸಿಯಂಗೆ ನಾನು ಯಾವತ್ತೂ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಏನೇನೆಲ್ಲ ಇದೆ, ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಬನ್ನಿ ಹೋಗೋಣ. ಸೊ ಈಗ ನಾವು ಎಂಟರ್ ಆಗ್ತಿದ್ದಾಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದಷ್ಟು ಪಿಯಾನೋ ಥರ ಅಥವಾ ಕೀಬೋರ್ಡ್ ಥರ ಇಲ್ಲಿ ಕೀಸ್ ಎಲ್ಲ ಇಟ್ಟಿದ್ದಾರೆ, ಇನ್ಸ್ಟ್ರೂಮೆಂಟು. ಎಲ್ಲರೂ ಟ್ರೈ ಮಾಡ್ತಿದ್ರು, ನಾನು ಟ್ರೈ ಮಾಡ್ತೀನಿ. ಸೊ ಈಗ ನೀವು ನೋಡ್ತಿರ್ಬೋದು, ಈ ಥರ ಟ್ಯೂಬ್ಸ್, ಸುತ್ತ ಟ್ಯೂಬ್ಸ್ ಇದೆ, ಟ್ಯೂಬುಲರ್ ಬೆಲ್ಸ್ ಅಂತ ಇದು. ಸೊ ಇದು ಯಾವ ಥರ ಏನು ಅಂತ ನಾನು ನಮ್ಮ ಗೈಡ್ ಹತ್ರನೇ ಕೇಳ್ಬಿಡೋಣ. ಇದು ಸೇಮ್ ಸರಿಗಮ ನಾವು ವೈಬ್ರೇಷನಲ್ ಸೆಟ್ ಮಾಡ್ತೀವಿ. ಸೇಮ್ ಸರಿಗಮ ವೈಬ್ರೇಷನ್ ಡಿಫ್ರೆಂಟ್ ಟ್ಯೂಬಿಂದ ಡಿಫ್ರೆಂಟ್ ಟೈಪ್ ಆಫ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಸೇಮ್ ಸರಿಗಮನೇ ನಾವು ಅಲ್ಯೂಮಿನಿಯಂ ಟ್ಯೂಬಲ್ಲಿ ಸ್ಪೆಷಲ್ ಅಲೈನ್ಮೆಂಟಲ್ಲಿ ಸೆಟ್ ಮಾಡಿದ್ವಿ. ಸೇಮ್ ಲೈಕ್ ಇದರಲ್ಲಿ ಟಾಪ್ ಮಾಡುವಾಗ ಸೇಮ್ ಸರಿಗಮನೇ ಪ್ರೊಡ್ಯೂಸ್ ವೈಬ್ರೇಷನಲ್ ಪ್ರೊಡ್ಯೂಸ್ ಆಗುತ್ತೆ. ಸಪ್ತ ಸ್ವರಗಳು ಇಲ್ಲಿ ಟ್ಯೂಬುಲರ್ ಬೆಲ್ಸ್ ಆಗಿ ಇದೆ. ಸೊ ಒಂದೊಂದು ಮೆಡಿಟೇಷನ್ ಯೂಸ್ ಮಾಡ್ತಾ ಇದೆ. ಮೆಡಿಟೇಷನ್ ವೈಬ್ರೇಷನ್ ಫೀಲ್ ಆಗ್ತಾ ಇದೆ. ಇದು ಕೂಡ ಮೆಡಿಟೇಷನ್ ಅಂಡ್ ಸೌಂಡ್ ಥೆರಪಿ ಟ್ರೀಟ್ಮೆಂಟ್ ಎಲ್ಲ ಯೂಸ್ ಮಾಡ್ತಾರೆ. ಓಕೆ, ಸೂಪರ್. ಸೊ ಟ್ಯೂಬುಲರ್ ಬೆಲ್ಸ್ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದೇನೋ ಇದೆ, ಅದೇ ಸಿಮಿಲರ್ ಒನ್ ಅಲ್ಲ? ಇದು ಫ್ಲವರ್ ಗೋಂಗ್ ಅಂತ. ಫ್ಲವರ್ ಗೋಂಗ್ ಇದು ಇಲ್ಲಿ ಮೆನ್ಷನ್ ಇದೆ ಹಾರ್ಮೋನಿ ಆಫ್ ಬೆಲ್ ಪ್ಲೇಟ್ ಅಂಡ್ ಶೇರ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಪ್ಯೂರ್ ಟು. ಇದು ಕೂಡ ಸರಿಗಮ ಬ್ರಾಸ್ ಪ್ಲೇಟ್ ಎಲ್ಲ ಸೆಟ್ ಮಾಡಿ. ಇದು ಆರ್ಡರ್ ಇಲ್ಲ, ಡಿಸಾರ್ಡರ್ ಇದೆ. ಓಕೆ. ಆ್ಯಕ್ಚುಲಿ ಏನಂದರೆ ಪ್ರತಿ ಸಲ ಒಂದೊಂದು ನೋಟ್ ಪ್ಲೇ ಆದಾಗಲೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ಆ್ಯಂಡ್ ಆ ಸೌಂಡ್ ಏನಿದೆ ಒಂಥರ ತುಂಬ ಪ್ಲೆಸೆಂಟ್ ಅನಿಸುತ್ತೆ. ಮೈಂಡಲ್ಲಿ ಏನೋ ಒಂಥರ ಕಾಮ್ ಆಗ್ತಾ ಇದೆ ಅನ್ನೋ ಫೀಲ್ ಅಂತ ಅನಿಸಿದ್ದು ನನಗೆ. ಇದರ 2 ಹೋಲ್ ಇದೆ ಈ ಹಮ್ಮಿಂಗ್ ಸ್ಟೋನ್ಗೆ. ಸೊ ಈ ಸ್ಟೋನ್ ಒಳಗೆ ತಲೆ ಹಾಕಿ ಕೇಳಿಸ್ಕೋಬೇಕು. ಸೊ ಅದು ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಹಲೋ. ಸೊ ಸಮ್ಮರ್ ಸವಾರಿಲಿ ಫುಲ್ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ನ ಭರ್ಜರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಕೇಳಿಸ್ತಿದ್ಯಾ ಮ್ಯೂಸಿಕ್ಕು? ಸೊ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮಲ್ಲಿ ಈಗ ಇಲ್ಲಿ ಒಂದಷ್ಟು ಜನ ಏನೋ ಮಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಮಾತಾಡೋಣ ಏನು ಕತೆ ಅಂತ. ಹಲೋ. ಹಾಯ್, ನಿಮ್ಮ ಹೆಸರು? ಸ್ವಾತಿ ಅಂತ. ಸ್ವಾತಿ ಅವರೇ, ಏನು ಮಾಡ್ತಾ ಇದ್ದೀರಾ? ಅವರಿಬ್ರು ನಿಮ್ಮ ಮಕ್ಕಳಾ? ಹೌದು, ನನ್ನ ಮಕ್ಕಳು. ನಾ ಇಲ್ಲಿ ಮ್ಯೂಸಿಕ್ ಮ್ಯೂಸಿಯಂ ಇತ್ತು. ಸೊ ನಾನು ಮದ್ವೆಗೆ ಬಂದಿದ್ದೆ. ಅದನ್ನ ನೋಡಿ ನಮಗೂ ಮಕ್ಳಿಗೂ ಎಲ್ಲ ಅಟ್ರಾಕ್ಷನ್ ಆಯಿತು. ಅದಕ್ಕೆ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಬಟ್ ಓವರ್ ಆಲ್ ಫುಲ್ ಎಂಜಾಯ್ ಮಾಡಿದ್ವಿ ಥರೋಲಿ. ಮಕ್ಳಿಗೂ ಅದ್ರ ಬಗ್ಗೆ ಎಲ್ಲ ನಾಲೆಜು ಸಿಕ್ತು. ಅಕ್ಷರ, ನೀನು ಹೇಳಿ, ಹೇಗೆ ಅನಿಸ್ತು ನಿಮಗೆ? ನನಗೆ ಫುಲ್ ಓವರ್ ಆಲ್ ತುಂಬ ಇಷ್ಟ ಆಯಿತು. ನಂಗೆ ಮೊದಲಿಂದ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ನನಗೆ ಬೋರ್ ಆದಾಗೆಲ್ಲ ಮ್ಯೂಸಿಕ್ ಭಾಳ ಕೇಳ್ತೀನಿ ನನ್ನ ಮೊಬೈಲಲ್ಲಿ. ಆ್ಯಕ್ಚುಲಿ ಇಲ್ಲಿ ಬಂದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಹಳೆ ಕಾಲದ ರೇಡಿಯೋಸ್, ಟಿವಿಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ ಎಲ್ಲ ತುಂಬ ಖುಷಿ ಆಯಿತು. ಓಕೆ, ಏನು ತುಂಬ ಇಷ್ಟ ಆಯಿತು ನಿಮಗೆ? ನಂಗೆ ಆ್ಯಕ್ಚುಲಿ ಅಲ್ಲಿ ರೇಡಿಯೋಸ್ ಎಲ್ಲ ಇಟ್ಟಿದ್ರು, ಹಳೆ ಕಾಲದ ಟಿವಿ ಎಲ್ಲ ಇಟ್ಟಿದ್ರು. ಅದನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ. ಅದು ಭಾಳ ಇಷ್ಟ ಆಯಿತು. ಹೌದಾ? ಓಕೆ, ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಕೂಡ ಇಷ್ಟ ಆಗುವಂಥದ್ದು ಹೇಳಿ ಮ್ಯೂಸಿಕ್ಕು. ಸೊ ನಮ್ಮ ಪಬ್ಲಿಕ್ ಮ್ಯೂಸಿಕಲ್ಲಿ ಇವತ್ತಿನ ಮ್ಯೂಸಿಕಲ್ ಸವಾರಿ, ಸಮ್ಮರ್ ಸವಾರಿನಲ್ಲಿ ಇನ್ನಷ್ಟು ಈ ಮ್ಯೂಸಿಯಂ ಬಗ್ಗೆ ತಿಳ್ಕೊಳ್ಳೋಣ. ಜೋರಾಗಿ ಗಾಳಿ ಬೀಸಿದ್ರೆ
ಆ ಥರ ಸೌಂಡ್ ಇದು. ಸ್ಟಾಮ್ ಅಂದರೆ ಬಿರುಗಾಳಿ ಥರ ಸೌಂಡ್ ಬರುತ್ತೆ. ಓಕೆ, ಸ್ಟಾಮ್ ಸೌಂಡ್ ಕೇಳಿದ್ದಾಯಿತು, ಗಾಳಿ ಬಿರುಗಾಳಿ ಎಲ್ಲ ಕೇಳಿದ್ದಾಯಿತು. ಮ್ಯೂಸಿಯಂ ಒಳಗೆ ಹೋಗೋ ಮುಂಚೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡಿ ಮಾಸ್ಕ್ ಹಾಕ್ಕೋಬೇಕು ನೀವು. ನಾನು ನಿಂಗೆ ಬರಲ್ವಾ ಅಂತೆಲ್ಲ ಕೇಳಬೇಡಿ, ನನಗೂ ಹಾಕೋಬೇಕು, ಆದರೆ ಶೂಟ್ ಮಾಡಬೇಕಲ್ಲ ಅಂತ ಅಷ್ಟೇ ಹಾಕಿಲ್ಲ. ಸೊ ಒಳಗೆ ಬರ್ತಿದ್ದಂಗೆ ನಿಮ್ಮಲ್ಲಿ ಎದುರುಗಡೆ ತುಂಬ ಚೆನ್ನಾಗಿರೋ ಒಂದು ಆ್ಯಂಬಿಯನ್ಸ್ ಇದೆ. ಹಿಂದೂಸ್ತಾನಿ, ಫ್ಯೂಷನ್, ಎಮೋಷನ್, ಕರ್ನಾಟಿಕ್, ಲೆಜೆಂಡ್ಸ್, ಎಕ್ಸ್ಪ್ರೆಷನ್, ಎಷ್ಟಿದೆ. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್. ಓ ಗಾಡ್. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮಲ್ಲಿ ಸೊ 3 ಫ್ಲೋರ್ ನೀವು ನೋಡ್ತಿರ್ಬೋದು, 3 ಫ್ಲೋರ್ ಇದೆ. ಸೊ ಸ್ಟಾರ್ಟ್ ಮಾಡಬೇಕು ಅಂದರೆ ಜರ್ನಿನ 3ನೇ ಫ್ಲೋರಿಂದ ಸ್ಟಾರ್ಟ್ ಮಾಡಿ ಅಂತ ನಮಗೆ ಹೇಳಿದ್ದಾರೆ. ಈಗ 3ನೇ ಫ್ಲೋರಿಗೆ ಹೇಗೆ ಹೋಗೋದು? ಲಿಫ್ಟ್ ಇದೆ, ಹೋಗೋಣ. ಸಂಗೀತವೇ ಇಲ್ಲದ ಜಗತ್ತನ್ನು ಊಹಿಸಬಲ್ಲಿರ? ಚಾನ್ಸೇ ಇಲ್ಲ. ಯಾಕಂದರೆ ನಾವು ಮ್ಯೂಸಿಕ್ ಅವರೇ, ಅದಕ್ಕೆ ಚಾನ್ಸೇ ಇಲ್ಲ ಮ್ಯೂಸಿಕ್ ಇಲ್ದಲೆ ಪ್ರಪಂಚ ನಡೆಯೋದಕ್ಕೆ. ಈ ಒಂದು ಮ್ಯೂಸಿಕಲ್ ಪ್ರಪಂಚಕ್ಕೆ ಎಂಟ್ರಿ ಕೊಟ್ವಿ. ಈಗ ಒಳಗೆ ಬರ್ತಿದ್ದಂಗೆ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಇದೆ ನನಗೆ. ಮ್ಯೂಸಿಕ್ ಇರ್ಬೋದು, ಇಲ್ಲಿರುವಂಥ ಆ್ಯಂಬಿಯನ್ಸ್ ಆಗಿರ್ಬೋದು. ಸೊ ಬಟ್ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಲ್ಲಿ ಬಗ್ಗೆ ಗೊತ್ತಿರೋಂಥವ್ರು ಇದ್ದರೆ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ಒಬ್ಬರನ್ನ ಇಲ್ಲಿ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಸ್, ಕೃತಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಹಾಯ್, ನಮಸ್ತೆ. ಹಾಯ್, ನಮಸ್ಕಾರ. ಸೊ ನಾವು ಕೃತಿಕಾ ಅವರೇ, ಇಲ್ಲಿ ನೀವು ಏನಾಗಿ ವರ್ಕ್ ಮಾಡ್ತಿದ್ದೀರಾ? ನಾನಿಲ್ಲಿ ಎಜುಕೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು, ಪ್ಲಸ್ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ ಕೂಡ. ಸೊ ನಮ್ಮದು ಎಜುಕೇಷನ್ ಮ್ಯಾನೇಜರನ್ನೇ ನಮ್ಮದು ಮ್ಯೂಸಿಯಂ ಎಜುಕೇಷನ್ ಇರುತ್ತೆ, ಮ್ಯೂಸಿಕ್ ಎಜುಕೇಷನ್ ಇರುತ್ತೆ, ಲರ್ನಿಂಗ್ ಸೆಂಟರ್. ಸೊ ಈಗಾಗಲೇ ನೀವು ನೋಡಿರೋ ಪ್ರಕಾರ IME ಅಂದರೆ ಅದರಲ್ಲಿ 3 ಭಾಗ ಇರುತ್ತೆ. ನೀವಾಗಲೇ ಸೌಂಡ್ ಗಾರ್ಡನ್ ನೋಡಿದ್ದೀರಾ, ಈಗ ಮ್ಯೂಸಿಯಂ ನೋಡ್ತೀರಾ, ಇನ್ನೊಂದು ಅದರ ಭಾಗ ಲರ್ನಿಂಗ್ ಸೆಂಟರ್. ಸೊ ಅಲ್ಲಿ ಬೇರೆ ಬೇರೆ ಶೈಲಿಯ ಕ್ಲಾಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಇನ್ನು ಆಮೇಲೆ ತಿಳ್ಕೊಳ್ಳೋಣ. ಓಕೆ, ಸೂಪರ್. ಸೊ ಈಗ ನಾವು ಎಲ್ಲಿಗೆ ಹೋಗೋಣ, ಹೇಗೆ, ನೀವೇ ಹೇಳಬೇಕು. ಸೊ ಫಸ್ಟ್ ನಮ್ಮದು ಇಂಟ್ರೊಡಕ್ಟರಿ ಥಿಯೇಟರ್ ಇದೆ. ಇಲ್ಲಿ ಸಂಗೀತ ಅನ್ನೋದಕ್ಕಿಂತ ಮುಂಚೆ ಸೌಂಡ್ ಅಥವಾ ಶಬ್ದ ಅಂದ್ರೇನು, ನಾದ ಅಂದ್ರೇನು ಅಂತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಹೊಸ ರೀತಿಯಲ್ಲಿ ಒಂದು ಪಿಕ್ಚರ್ ನೋಡೋಣ, ಫಿಲ್ಮ್ ನೋಡೋಣ. ಓಕೆ, ಸೊ ಈ ಫಿಲ್ಮ್ ನೋಡ್ತಾ ಇದ್ದೀವಿ ಈಗ. ಸೂಪರ್. ಈ ಫಿಲ್ಮ್ ಆ್ಯಕ್ಚುಲಿ ಹಲವಾರು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ನಾಮಿನೇಟ್ ಆಗಿ ಗೆದ್ದಿದೆ ಕೂಡ. ಓಕೆ, ಫುಲ್ ಬೀಟ್ಸ್ ಎಲ್ಲ ಬರ್ತಾ ಇದೆ. ಒಳಗೆ ಹೋಗಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಹೋಗೋಣವಾ? ಖಂಡಿತ. ಸೊ ಇಂಟ್ರೊಡಕ್ಟರಿ ಥಿಯೇಟರ್ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಕಲರ್ಫುಲ್ ಮ್ಯೂಸಿಕಲ್ ಮಾತ್ರ ಅಲ್ಲ, ವೆರಿ ಕಲರ್ಫುಲ್ ಅಂಡ್ ಇಷ್ಟು ದೊಡ್ಡ ಸ್ಕ್ರೀನ್ ಇದೆ. ಸೊ ಈ ಸ್ಕ್ರೀನ್ ಬಗ್ಗೆ ಹೇಳಿ. ಇದು 180 ಡಿಗ್ರಿ ಪ್ರೊಜೆಕ್ಟರಲ್ಲಿ ಮಾಡಿರೋದು. ಸೊ 3 ಪಾರ್ಟ್ ಆಗಿ ಇದನ್ನು ಆ್ಯಕ್ಚುಲಿ ಸ್ಪ್ಲಿಟ್ ಮಾಡಿ ಸ್ಟಿಚ್ ಮಾಡಿರೋದು ಪ್ರೊಜೆಕ್ಟ್ ಮಾಡೋದಕ್ಕೆ ಇಲ್ಲಿ. ಸೊ ಸರೌಂಡ್ ಸೌಂಡ್ ಸ್ಪೀಕರ್ ಇದ್ದೇ ಇದೆ. ಈ ಫಿಲ್ಮ್ ಬಗ್ಗೆ ಒಂದು ಸ್ಪೆಷಾಲಿಟಿ ಅಂದರೆ ಇಂದ್ರಜಿತ್ ನಟೋಜಿ ಅಂತ ಫಿಲ್ಮ್ ಮೇಕರ್ ಮಾಡಿದ್ದನ್ನು ಈಗ ರೀಸೆಂಟಾಗಿ ಹಲವಾರು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಇದನ್ನು ನಾಮಿನೇಟ್ ಮಾಡಿ ಒಂದು ಸ್ಪೆಷಲ್ ಮೆನ್ಷನ್ಸ್ ಕೂಡ ಆಗಿದೆ ಇದಕ್ಕೆ. ಓಕೆ, ವಾವ್. ಬಿಕಾಸ್ ನಿಜವಾಗ್ಲೂ ಹೇಳಬೇಕು, ಇದು ಕೇಳೋದಕ್ಕೆ ಆ್ಯಂಡ್ ನೋಡೋದಕ್ಕೆ ಇಟ್ಸ್ ಅ ಟ್ರೀಟ್. ಕೃತಿಕಾ ಅವರೇ ಹೇಳಿ, ಈಗ ನಾವು ಗ್ಯಾಲರಿ 1ಗೆ ಬಂದಿದ್ದೀವಿ. ಇಲ್ಲಿ ಏನೇನೆಲ್ಲ ಇದೆ? ಸೊ ಇಲ್ಲಿ ನಾವು ನೋಡೋದು ಕಂಟೆಂಪ್ರರಿ ಮ್ಯೂಸಿಕ್ ಬಗ್ಗೆ ನೋಡ್ತೀವಿ. ಯಾರು ಫಸ್ಟ್ ಈ ಮ್ಯೂಸಿಕ್ ಮ್ಯೂಸಿಯಂ ಅಂತ ಬಂದಾಗ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಓಕೆ ಟ್ರೆಡಿಷನಲ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಬಗ್ಗೆ ನೋಡ್ತೀವಿ, ಮ್ಯೂಸಿಕ್. ಬಟ್ ಇಲ್ಲಿ ನಾವು ನೋಡೋದು ಕಂಟೆಂಪ್ರರಿ ಮ್ಯೂಸಿಕ್ ನೋಡ್ತೀವಿ. ಯಾಕಂದರೆ ನಮ್ಮ ಆಡಿಯನ್ಸ್ ಪ್ರೈಮರಿ ಯಾರು ಅಂದರೆ ಮಕ್ಕಳು, ಯೂತ್. ಸೊ ಅವ್ರಿಗೆ ಇದು ತುಂಬ ರೆಸೊನೇಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಇಲ್ಲಿಂದ ಶುರು ಮಾಡಿದ್ದೀವಿ. ಇಲ್ಲಿ ಹೇಗೆ ಇಂಡಿಪೆಂಡೆಂಟ್ ಬ್ಯಾಂಡ್ಸ್, ಇಂಡಿಪೆಂಡೆಂಟ್ ಮ್ಯೂಸಿಕ್ ಬಂತು, ಮತ್ತು ನಮ್ಮ ಭಾರತೀಯ ಸಂಗೀತನ ಒಂಥರ ಗ್ಲೋಬಲ್ ಫಿನಾಮಿನನ್ ಥರ ಮಾಡಿದ್ರು, ಅದ್ರ ಬಗ್ಗೆ ಇಲ್ಲೆಲ್ಲ ನೋಡ್ಬೋದು. ಓಕೆ. ಸೊ ಈ ಗ್ಯಾಲರಿನಲ್ಲಿ ಫಸ್ಟ್ ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ಆಟೋಗಳು. ನಾರ್ಮಲ್ ಆಟೋ ಅಲ್ಲ ಇದು, ಒಳಗಡೆ ಏನೋ ನೋಡಕ್ಕಿದೆ, ಕೇಳಕ್ಕಿದೆ. ಮಿನಿ ಥಿಯೇಟರ್. ಆಟೋದಲ್ಲಿ ಥಿಯೇಟರ್ ನೋಡಿದ್ದೀರಾ?
ಸೊ ಇಲ್ಲಿ ನಾನು ಏನು ಕೇಳಿಸ್ಕೊಂಡು ಏನು ಎಂಜಾಯ್ ಮಾಡ್ತಿದ್ದೆ ಅಂತಂದರೆ ಇಂಡಿ ಮ್ಯೂಸಿಕ್ ನಿಮ್ಗೆ ಇಲ್ಲೇನು ಕಾಣಿಸ್ತಿದೆ ಅಲ್ಲ. ಸೊ ಇಂಡಿ ಮ್ಯೂಸಿಕ್ ಅಂದ್ರೇನು, ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳ ಬಗ್ಗೆ ಅವರ ಒಂದಷ್ಟು ಝಲಕ್ಗಳೇನಿದೆ, ಸಣ್ಣ ಸಣ್ಣದಾಗಿ ಒಂದು ಬೈಟ್ಸ್, ನೀವು ಅದನ್ನು ಕೇಳಿಸ್ಕೋಬೋದು ಆ್ಯಂಡ್ ಕೆಲವು ನೋಡಲು ಕೂಡಬೋದು. ಇಲ್ಲಿ ಬನ್ನಿ, ಸ್ಪೆಷಲ್ ಏನು ಗೊತ್ತಾ, ಇಲ್ಲಿ ನಾವು ರಾಕ್ ಮ್ಯೂಸಿಕ್ ಬಗ್ಗೆ ನೋಡ್ಬೋದು. ಬೆಸ್ಟ್ ಪಾರ್ಟ್, ನಮ್ಮ ಕನ್ನಡದ ರಘು ದೀಕ್ಷಿತ್ ಅವರು ಇಲ್ಲಿದ್ದಾರೆ. ಗುಡು ಗುಡಿಯ ಸೇದಿ ನೋಡು, ಆ ಹಾಡೆ ರಘು ದೀಕ್ಷಿತ್ ಅವ್ರದ್ದಿತ್ತು. ಸೊ ಅದನ್ನು ಕೇಳಿಸ್ಕೊಂಡೆ. ನಮ್ಮ ಬೆಂಗಳೂರು ಕಮರ್ಷಿಯಲ್ ಸ್ಟ್ರೀಟ್. ಸೊ ಟೋಟಲಿ ಈಗ ನಂಗೆ ಅರ್ಥ ಆಗ್ತಾ ಇದೆ, ಈ ಗ್ಯಾಲ್ರಿ ಫುಲ್ ಏನಿದೆಲ್ಲ ಇದರ ಒಂದು ಆ್ಯಂಬಿಯನ್ಸ್ ಅಥವಾ ಏನೇ ಇರ್ಬೋದು, ನಮ್ಮ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಆ ಒಂದು ಸ್ಟೈಲ್, ಆ ಒಂದು ವಿಧಾನದಲ್ಲೇ ಇದನ್ನು ಡಿಸೈನ್ ಮಾಡಿದ್ದಾರೆ. ನನಗೆ ಅರ್ಥ ಆಗ್ತಿರೋದು, ಸಂಗೀತದ ಬಗ್ಗೆ ಸಿಕ್ಕಾಪಟ್ಟೆ ತಿಳ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ ಇಲ್ಲಿ. ಸೊ ಫೆಸ್ಟ್ಗಳು ಮಾಡ್ತಾರೆ, ನಿಮಗೆ ಗೊತ್ತಿರುತ್ತಲ್ಲ. ಸೊ ಆ ಫೆಸ್ಟ್ಗಳ ಬಗ್ಗೆ ಒಂದಷ್ಟು ಫೇಮಸ್ ಫೆಸ್ಟ್ಗಳ ಬಗ್ಗೆ, ವೇದಿಕೆಗಳ ಬಗ್ಗೆ, ಉತ್ಸವಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಫೋಟೋಸ್ ಇದೆ. ಸೊ ಗ್ಯಾಲ್ರಿ 1ನ ಮುಗಿಸಿದೀವಿ ಅಂತ ಅನಿಸುತ್ತೆ. ಸೊ ಈಗ ಗ್ಯಾಲ್ರಿ 2ನ ನಂಗೆ ಗೊತ್ತಿಲ್ಲ, ಕೃತಿಕಾ ಅವ್ರನ್ನ ಕೇಳೋಣ. ಸೊ ಕೃತಿಕಾ ಅವರೇ ಹೇಳಿ, ಈಗ ಮುಗೀತಲ್ಲ ಫಸ್ಟ್ ಗ್ಯಾಲ್ರಿ ಮುಗೀತು. ಹಾಂ, ಇವಾಗ ನೆಕ್ಸ್ಟ್ ಲಿವಿಂಗ್ ಟ್ರೆಡಿಷನ್ಸ್ ಅನ್ನ ಎರಡನೇ ಗ್ಯಾಲರಿಗೆ ಹೋಗ್ತೀವಿ. ಓಕೆ, ಕ್ಲಾಸಿಕಲ್ ಮ್ಯೂಸಿಕ್. ಸೊ ಎಸ್, ಬನ್ನಿ. ಸೊ ಸಂಗೀತ ಅನ್ನೋದು ಹೇಗೆ ಶುರುವಾಯಿತು, ಯಾವಾಗ ಶುರುವಾಯಿತು, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇಲ್ಲಿ ನಾವು ಓದಕ್ಕೆ ಸಿಗುತ್ತೆ, ಸಂಗೀತದ ಮೂಲಗಳು ಅಂತ. ನನಗೆ ಈ ಒಂದು ಡಿಸ್ಪ್ಲೇ ಟೈಪ್ ಇದೆಲ್ಲ ಇದೇ ತುಂಬ ಇಷ್ಟ ಆಯಿತು. ವೇದಗಳು ಅದೆಲ್ಲ ಏನಿರುತ್ತೆ, ಈ ಥರ ತಾಳೆ ಗರಿಗಳ ಥರ ಇದೆ, ಇದು ಹೀಗೀಗ ನಿಲ್ಲಿಸಿರೋ ಥರ. ಸೊ ನಮ್ಮ ಒಂದು ಟ್ರೆಡಿಷ್ನಲ್ ಮ್ಯೂಸಿಕ್ ವರ್ಲ್ಡ್ಗೆ ಬಂದಂಗೆ ಆಗ್ತಾ ಇದೆ. ದ ಮ್ಯೂಸಿಕ್ ಆಫ್ ಡಿವೋಷನ್, ಭಕ್ತಿಯ ಸಂಗೀತ. ಸೊ ಸಂಗೀತ ಅಂದಮೇಲೆ ಅಲ್ಲಿ ಭಕ್ತಿರಸ, ಭಕ್ತಿ ಗೀತೆಗಳು ತುಂಬಾ ಇರುತ್ತೆ. ಸೊ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್. ಈ ಸೈಡ್ ನೋಡಿದ್ರೆ ದ ಭಕ್ತಿ ಮೂವ್ಮೆಂಟ್, ನಾವು ಓದಿರ್ತೀವಿ ಭಕ್ತಿ ಮೂವ್ಮೆಂಟ್ ಶುರು ಆಗಿತ್ತು, ಯಾವಾಗ ಶುರು ಆಗಿತ್ತು ಅಂತ ಸ್ಕೂಲಲ್ಲೆಲ್ಲ ಇದ್ದಾಗ, ಭಕ್ತಿ ಚಳುವಳಿ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಓಕೆ, ಇನ್ನು ಲೆಫ್ಟ್ ಸೈಡಲ್ಲಿ ಏನಿದೆ ನೋಡೋಣ. ಹಾಂ, ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಡ್ಯಾನ್ಸ್ ಫಾರ್ಮ್ಸ್ ಅಂತ. ಸೊ ನನ್ನ ಫೇವ್ರೆಟ್ ಪಾರ್ಟ್. ನನ್ನ ಫೇವ್ರೆಟ್ ಪಾರ್ಟ್ ಡ್ಯಾನ್ಸ್ದು ನೋಡಾಯಿತು. ಈಗ ನೆಕ್ಸ್ಟ್ ಇಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತಿದೆ. ಮೈಕ್ ಎಲ್ಲ ಯಾಕಿದೆ, ಬೇರೆ ಕಡೆ ಎಲ್ಲ ಬರೀ ಹೆಡ್ಫೋನ್ಸ್ ಇತ್ತು, ಇಲ್ಲಿ ಮೈಕ್ ಇದೆ. ಇದು ಏನಿದು, ಮೈಕ್ ಯಾಕೆ ಇಟ್ಟಿದ್ದೀರಾ? ಸೊ ಇದು ಒಂದು ಹೊಸ ಥರ ಇಂಟ್ರಾಕ್ಟಿವ್ ಆಗಿ ನಾವು ಸಂಗೀತದ ಬೇಸಿಕ್ಸ್ ಏನೇನಿದೆ, ಶ್ರುತಿ ರಾಗ ತಾಳ ಫೌಂಡೇಶನ್ ಅಂತ ಹೇಳ್ಬೋದಲ್ಲ. ಸೊ ಅದನ್ನ ಮಕ್ಳಿಗೆ ಹೇಗೆ ತಿಳಿಸಿ, ಬರೀ ಶ್ರುತಿ ರಾಗ ತಾಳ ಅಂದ್ರೆ ನಮ್ಗೆ ಬೋರ್ ಅದು ಅಂತ ಹೇಳ್ಬೋದು. ಸೊ ಈ ತರ ಸ್ವಲ್ಪ ಆಟದ ತರ ಏನಾದ್ರು ತೋರಿಸಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಇವಾಗ ನೀವು ಮೈಕ್ ಯಾಕೆ ಅಂತ, ಸೊ ನಿಮ್ಗೂ ಇಂಟ್ರೆಸ್ಟ್ ಆಗುತ್ತೆ. ಸೊ ಹಂಗೆ ಶ್ರುತಿ ಅಂದ್ರೆ ಏನು ಅಂತ ಈ ತರ ಒಂದು ಇಂಟ್ರಾಕ್ಟಿವ್ ಆಗಿ ತೋರಿಸ್ತೀವಿ. ಟ್ರೈ ಮಾಡಿ ನೀವು. ಏನ್ ಮಾಡ್ಬೇಕಿದೆ ಆಕ್ಚುಲಿ? ಸೊ ಇದು ಕ್ಲಿಕ್ ಮಾಡಿದ್ರೆ ಇವಾಗ ಒಂದು ನೋಡ್ ಅಂತ ಒಂದು 10 ಸೆಕೆಂಡ್ ಹೇಳಿ. ಓಕೆ, ನೀವು ಯಾವ ಪಿಚ್ಚಲ್ಲಿ ಅದು ಹಾಡ್ತೀರಾ, ಇದು ಹಾಕೋಬೇಕಾ ಬೇಡ? ಅದು ಹಾಕೊಳ್ಳಿ ಸರ್, ಹಾಕೊಳ್ಳ. ಓಕೆ, ಸಾ ಹಾಗೆ. 10 ಸೆಕೆಂಡ್ಸು. ಸೊ ನಿಮ್ದು ಪಿಚ್ ಇದ್ದಿದ್ದು ಸಿ. ಸೊ ಅದ್ರಲ್ಲಿ ಇನ್ನ ಬೇರೆ ಯಾರು ಲೆಜೆಂಡ್ರಿ ಸಂಗೀತಗಾರರು ಯಾರು ಆ ಶ್ರುತಿಲಿ ಹಾಡ್ತಿದ್ರು ಅಂತಾನು ತೋರಿಸುತ್ತೆ. ಸೊ ನೀವು ಅದೇ ಹಾದಿಲಿದ್ದೀರಾ ಇವಾಗ. ಅಬ್ಬಾ, ಓಕೆ. ಸೊ ನಾವು ಯಾವ ಶ್ರುತಿನಲ್ಲಿ ಹಾಡಿದ್ವಿ ಅಂತ, ಇದೇನು ಯೂಸ್ ಇಲ್ಲ, ನಾನು ಸುಮ್ಮನೆ ಹಾಕ್ಕೊಂಡಿದ್ದೆ. ಯಾವ ಶ್ರುತಿನಲ್ಲಿ ನಾವು ಹಾಡಿದ್ವಿ ಅನ್ನೋದು ಅದೇ ಐಡೆಂಟಿಫೈ ಮಾಡಿ ಹೇಳುತ್ತೆ ನಮಗೆ. ಓಕೆ,
ಕರ್ನಾಟಿಕ್ ಮ್ಯೂಸಿಕ್, ಕರ್ನಾಟಕ ಸಂಗೀತ, ಪುರಂದರದಾಸರ ಬಗ್ಗೆ, ದಾಸ ಪರಂಪರೆ ಏನಿತ್ತು ನಮ್ಮ ನಾಡಿನಲ್ಲಿ, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇದೊಂಥರ ತುಂಬಾ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈಗ ನನಗೆ ಸಿಗ್ತಾ ಇರೋದು. ಈ ಮ್ಯೂಸಿಯಮ್ಮು 2019 ಗ್ರ್ಯಾಂಡ್ ಓಪನಿಂಗ್ ಆಯಿತು. ಸೊ ಪ್ರಾಬಬ್ಲಿ 2 ಇಯರ್ಸಿಂದ ನಮಗೆ ಈ ಕೊರೋನಾ ಎಲ್ಲ ಆಗಿ ಅಷ್ಟಾಗಿ ಜನರಿಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇನ್ನು ಬರೀ 2ನೇ ಗ್ಯಾಲರಿಗೆ ನಂಗೆ ಹಿಂಗೆ ಅನಿಸ್ತಾ ಇದೆ, ಈಗಿನ ಇಲ್ಲೇನೋ ಇದೆ, ಇನ್ನೊಂದು ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ. ಏನಿದು? ಸಮಯ ಚಕ್ರ ಥಿಯೇಟರ್. ಸೊ ಇಲ್ಲೊಂದು ಗ್ರ್ಯಾಂಡ್ ಮ್ಯಾಜೆಸ್ಟಿಕ್ ಸೂಪರ್ ಆಗಿರೋಂಥ ಒಂದು ಪಿಯಾನೋ ಇದೆ. ನೋಡ್ತಿದ್ರೇ ಎಷ್ಟು ಲಕ್ಸುರಿಯಸ್ ಆಗಿದೆ. ಅದ್ರ ಬ್ಯಾರಿಕೇಡ್ಸ್ ಕೂಡ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಎರಾಡ್ ಗ್ರ್ಯಾಂಡ್ ಪಿಯಾನೋ. ನುಡ್ಸೋಕ್ಕೆ ಚಾನ್ಸ್ ಇದ್ರೆ ನುಡ್ಸ್ಬೋದು. ನನಗೆ ಏನು ನೆನಪಾಗ್ತಿದೆ ಗೊತ್ತಾ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಟಿಡಿರಿನ್ ಟಿನ್ 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 ಟಿಡಿರಿನ್ ಟಿನ್ ಆ ಹಾಡು ನೆನಪಾಗ್ತಾ ಇದೆ. ಸೊ ಎಸ್, ಇದು 1904ನೇ ಇಸ್ವಿಯ ಒಂದು ಪಿಯಾನೋ. ಏನು ಸಖತ್ತಾಗಿದೆ ಗುರು. ನೀವು ಇಲ್ಲಿಗೆ ಬಂದಾಗ ಬ್ಯಾಂಡ್ ಸೆಟ್ ಅವ್ರ ಜೊತೆ ಫೋಟೋ ತಗೋಬೋದು. ಹೇಗತ್ತಾ? ಹೀಗೆ ಈ ಒಂದು ಪಾರ್ಟ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕಿಂತ ನೀವೇ ಇಲ್ಲಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡೋದಕ್ಕಾಗಲಿ, ಇಲ್ಲಿರೋಂಥ ಇನ್ಸ್ಟ್ರೂಮೆಂಟ್ಸ್ ವಿಜುವಲ್ ಟ್ರೀಟ್ ಆಗಿರಲಿ ಅಥವಾ ನೀವು ಆಡಿಯೋ ಟ್ರೀಟ್ ಆಗಿರಲಿ, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವೇ ಇಲ್ಲಿಗೆ ಬರಬೇಕು. ಇಷ್ಟು ಥರದ ಇನ್ಸ್ಟ್ರೂಮೆಂಟ್ಸ್, ಜಸ್ಟ್ ವಾವ್. ಓಕೆ, ಸೊ 3rd ಫ್ಲೋರಲ್ಲಿ ಕಂಪ್ಲೀಟ್ ಎಲ್ಲ ಗ್ಯಾಲರೀಸ್ನ ಮುಗಿಸಿದ್ದೀವಿ. ತುಂಬಾ ಅದ್ಭುತವಾಗಿತ್ತು. ಇದನ್ನು ಮೇ ಬಿ ಟಿ ವಿನಲ್ಲಿ ನಿಮಗೆ ಯಾವ ಮಟ್ಟಿಗೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನನಗೆ ಟೈಮ್ ಕೂಡ ಇನ್ನೂ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಹೊತ್ತು ಇಲ್ಲೇ ಇರ್ತಿದ್ನೇನೋ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ, ನಮ್ಮನ್ನು ಗೈಡ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಸೊ ಈಗ ಗ್ಯಾಲರಿ 6ಗೆ ನಾನು ಬಂದಿದ್ದೀನಿ. ಸಾಂಗ್ಸ್ ಆಫ್ ಸ್ಟ್ರಗಲ್, ಹೋರಾಟದ ಗೀತೆಗಳು ಏನೇನಿದೆ ಅಂದರೆ, ಈಗ ನೀವು ನೋಡ್ತಿರ್ಬೋದು ದ ಫ್ರೀಡಮ್ ಮೂವ್ಮೆಂಟ್ ಅಂತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ನಮ್ಮ ಅನೇಕ ಫ್ರೀಡಮ್ ಫೈಟರ್ಸ್ ಬಹಳನೇ ಸ್ಟ್ರಗಲ್ ಪಟ್ಟಿದ್ರು. ಆ ಟೈಮಲ್ಲೂ ಕೂಡ ಬಹಳಷ್ಟು ಗೀತೆಗಳು ಬಂದಿತ್ತು. ಫಾರ್ ಎಕ್ಸಾಂಪಲ್ ರಘುಪತಿ ರಾಘವ ರಾಜಾರಾಮ್ ಆಗಿರ್ಬೋದು. ಈ ಥರ ಹಾಡುಗಳು ತುಂಬಾ ಆಗಿನ ಕಾಲದಲ್ಲೇ ತುಂಬ ಪ್ರಖ್ಯಾತಗೊಂಡಿತ್ತು. ಸೊ ಆ ಥರ ಹಾಡುಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಇದೆ. ಆ ಟೈಮಲ್ಲಿ ಯಾವ್ಯಾವ ಥರ ಹಾಡು ಬಂದಿತ್ತು, ಹೇಗಿದ್ವು, ಅದನ್ನೆಲ್ಲ ನೀವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾವೆಲ್ಲ ಈಗ ಸಿನಿಮಾಗಳನ್ನ ಮಾಲಲ್ಲಿ ನೋಡ್ತೀವಿ, ಥಿಯೇಟರ್ಸಲ್ಲಿ ನೋಡ್ತೀವಿ, PVR ಎಕ್ಸೆಟ್ರಾ. ಆದರೆ ಟೆಂಟಲ್ಲಿ ಯಾವತ್ತೂ ನಾನು ಸಿನಿಮಾ ನೋಡಿರಲಿಲ್ಲ. ಆ ಥರ ಒಂದು ಆಸೆ ಇತ್ತು ನನಗೆ, ಟೆಂಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ. ಆ್ಯಂಡ್ ಈಗ ಸೂಪರ್ ಎಕ್ಸೈಟ್ ಆಗಿರೋದು ಯಾಕಂದ್ರೆ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಇಲ್ಲಿದೆ. ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾ, ಅಲ್ಲಿಂದ ಶುರುವಾಗಿ ಡಾಕ್ಟರ್ ರಾಜ್ಕುಮಾರ್, ಸೊ ಸಿನಿ ಲೋಕದಲ್ಲೇ ಇದ್ದೀವಿ ನಾವೀಗ. ಸೊ ಸಿನಿ ಲೋಕದ ಮ್ಯೂಸಿಕ್ ಲೋಕದಲ್ಲಿ ಇದ್ದೀವಿ. ಆ್ಯಂಡ್ ಈಗ ಲ್ಯಾಂಡ್ ಮಾರ್ಕ್ಸ್ ಆ್ಯಂಡ್ ಲೆಜೆಂಡ್ಸ್ ಅಂತ ಬಂತು. ಸೊ ಲೆಜೆಂಡ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಈಗ ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರನ್ನ ಹೇಳ್ಬಿಡಿ. ನನ್ನ ಹೆಸರು ರಾಕೇಶ್ ಅಂತ, ಮಾರ್ಕೆಟಿಂಗ್ ಮ್ಯಾನೇಜರ್ ನಾನು. ಸೊ ನೆಕ್ಸ್ಟ್ ಸೆಕ್ಷನ್ ಏನಿದೆ ಅಂತ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಸೊ ಎವ್ರಿ 2 ಡೆಕೆಡ್ಸ್ ನಾವು ಹಾಡುಗಳನ್ನ ವಿಂಗಡಿಸಿದ್ದೀವಿ. ಫಾರ್ ಎಕ್ಸಾಂಪಲ್ 1930 ಇಂದ 1950 ಯಾವ್ದಾದ್ರು ಸಾಂಗ್ಸ್ ಕೇಳಬೇಕು, ನಿಮ್ಮ ಫೇವ್ರೆಟ್ ಸಾಂಗ್ಸ್ ಕೇಳ್ಬೋದು ಅಂದರೆ ಇಂಟ್ರಾಕ್ಟಿವ್ ಅಲ್ಲಿ ಸಾಂಗ್ ಕೇಳ್ಬೋದು. ಸೊ ಇಲ್ಲಿ ಗ್ಯಾಲರಿ ಏನು ಫೇಮಸ್ ಅಂತಂದ್ರೆ, ಇಲ್ಲಿ ಗ್ರಾಮೋಫೋನಲ್ಲಿ ಯೂಶಲಿ ಹಳೆ ಕಾಲದಲ್ಲಿ
ಗ್ರೂಪ್ ಫೋಟೋ ಅಂತ ಹೇಳಿದಾಗ ಗ್ರಾಮೋಫೋನ್ ಪಕ್ಕದಲ್ಲೇ ಫೋಟೋ ತೆಗೆಸ್ಕೊಂತಾ ಇದ್ರು. ಹೇಗೆ ಅಂದ್ರೆ ಒಂದು ಮನೇಲಿ ಒಂದು ಗ್ರಾಮೋಫೋನ್ ಇದ್ರೆ ಒಂದು ಹೆಮ್ಮೆಯ ವಿಷಯ ಅನ್ನೋ ತರ. ಹಾಗಾಗಿ ವಿಸಿಟರ್ಸ್ ಬಂದು ಇಲ್ಲೊಂದು ಫೋಟೋ ಆಪರ್ಚುನಿಟಿ ಅವ್ರಿಗೆ ಬರ್ಬೋದು. ಸೊ ಯೂಶಲಿ ಹೇಗೆ ಅಂತಂದ್ರೆ ಇಲ್ಲಿ ಬಂದು ಫ್ಯಾಮಿಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಸೊ ಸೋಷಿಯಲ್ ಮೀಡಿಯಲ್ಲಿ ಟ್ಯಾಗ್ ಮಾಡ್ತಾರೆ. ಸೊ ಒಳ್ಳೆ ಫೋಟೋ ಆಪರ್ಚುನಿಟಿಗೋಸ್ಕರ ಈ ಪರ್ಟಿಕ್ಯುಲರ್ ಸೆಕ್ಷನ್ ನ ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಈ ಸೆಕ್ಷನ್ ಏನು ವಿಶೇಷತೆ ಅಂತಂದ್ರೆ ಸೊ ಫೇಮಸ್ ಮ್ಯೂಸಿಷಿಯನ್ಸ್ ಬಗ್ಗೆ ಇದೆ. ಸೊ ಹೇಗೆ ಅಂತಂದ್ರೆ ಅವ್ರ ಫ್ಯಾನ್ಸ್ಗೆ ಜಾಸ್ತಿ ಕನೆಕ್ಟ್ ಆಗೋದ್ರ ಬಗ್ಗೆ. ಇಲ್ಲಿ ಹೇಗೆ ಅಂದ್ರೆ ನೀವು ಬಂದು ಜಾಕಿರ್ ಹುಸೇನ್ ಅವ್ರ ತಬಲಾ ನೋಡ್ಬೋದು, ಸಿ ಅಶ್ವಥ್ ಅವರ ಹಾರ್ಮೋನಿಯಂ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ MS ಸುಬ್ಬಲಕ್ಷ್ಮಿ ಅವ್ರದ್ದು ಇಲ್ಲಿದೆ. ಸೊ ಅವ್ರದ್ದು ವೀಣೆ ಮತ್ತೆ ಸೀರೆ ಇದೆ, ಅದನ್ನ ನೋಡ್ಬೋದು. ಅವ್ರದ್ದೇ. ಸೊ ಅವರು ಅವರ ಪ್ರೋಗ್ರಾಮ್ಸ್ ಅಲ್ಲಿ ಇದನ್ನ ಉಪಯೋಗಿಸ್ತಾ ಇದ್ರು. ಇಲ್ಲಿ ಬಂದು ನೋಡ್ಬೋದು, ಇಲ್ಲಿ ಭೀಮ್ಸೇನ್ ಖಾನ್ ಅವ್ರ ಬಗ್ಗೆ ಇದೆ, ಅವ್ರ ಟೋಪಿ ಇದೆ, ಶಹನಾ ಇದೆ. ಸೊ ಹಾಗಾಗಿ ಅವ್ರ ಫ್ಯಾನ್ಸ್ಗೆ ಬೇಗ ರಿಲೇಟ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಸೊ ಫೇಮಸ್ ಮ್ಯೂಸಿಷಿಯನ್ಸ್ ಯಾರ್ಯಾರು ಇದ್ದಾರೆ ಅಂತ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಇರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸೆಕ್ಷನ್ ಏನಂತಂದ್ರೆ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅಂತ, ಆ ಪ್ರೈವೇಟ್ ರೆಕಾರ್ಡಿಂಗ್ ಸ್ಟುಡಿಯೋ ತರ ಮಾಡಿದ್ದೀವಿ. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಯೂತ್ಗೆ ನಾವು ಮ್ಯೂಸಿಕ್ ಬಗ್ಗೆ ಕಲಿಬೇಕು, ಇಲ್ಲ ನಾನು ಮ್ಯೂಸಿಷಿಯನ್ ಆಗಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಅದು ಯಾವ ತರ ವರ್ಕ್ ಆಗುತ್ತೆ ಟೆಕ್ನಿಕಲಿ ಅನ್ನೋದ್ರ ಬಗ್ಗೆ ಇದೆ, ಬನ್ನಿ ಎಕ್ಸ್ಪ್ಲೇನ್. ಸೊ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಮಾಡಿದ್ದೀವಿ. ಸೊ ನೀವು ಪರ್ಸ್ನಲಿ ಟ್ರೈ ಮಾಡ್ಬೋದು. ಟಚ್ ಹಿಯರ್ ಅಂತ ಇರುತ್ತೆ, ಇಂಟ್ರಾಕ್ಟಿವ್ ಇರುತ್ತೆ, ಹೆಡ್ಫೋನ್ ತಗೊಂಡು. ಸೊ ಇಲ್ಲಿ 4 ಹಾಡುಗಳಿರುತ್ತೆ. ಸೊ 4 ಹಾಡಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಬೋದು. ಅಲ್ಲಿ ಲಿರಿಕ್ಸ್ ಇರುತ್ತೆ, ಅದನ್ನ ಹಾಡ್ಬೋದು. 1 2 3 4 5 6 7 8 9 10 11 12 13 1 2 3 4 5 6 7 8 9 10 11 12 13 तेरा करूं इंतजार आजा पिया आए बहार तेरा करूं दिन गिन गिन के इंतजार आजा पिया आए बहार. ನಿಮಗೆ ನಾನು ಆಗಲೇ ಹೇಳಿದೆ, ಎಂಟರ್ ಆಗ್ತಿದ್ದಂಗೆ ಅಲ್ಲಿಂದ ನೋಡೋಕ್ಕೆ ಚೆನ್ನಾಗಿತ್ತು. ಇನ್ನು ಈಗ ಹತ್ತಿರದಿಂದ ಈ ಲಾಬಿನಲ್ಲಿ ನೀವಿಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೋಬೋದು. ತುಂಬ ಕಲರ್ಫುಲ್ ಆಗಿ ಕಾಣುತ್ತೆ. ಆ್ಯಂಡ್ ನೀವಿಲ್ಲಿ ಬಂದು ಫೋಟೋ ತೊಗೊಂಡಾಗ ಇವ್ರನ್ನ ಟ್ಯಾಗ್ ಮಾಡೋದು ಮರಿಬೇಡಿ ಆಯಿತಾ. ಸೊ ಇನ್ನು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಮಲ್ಲಿ ಆ್ಯನ್ಯುವಲ್ ಆಗಿ ಎಕ್ಸಿಬಿಷನ್ಸ್ ನಡೆಯುತ್ತೆ. ಅಂದರೆ ವರ್ಷಕ್ಕೊಮ್ಮೆ ಒಂದು ಥೀಮ್ ಇಟ್ಕೊಂಡು, ವರ್ಷಕ್ಕೊಮ್ಮೆ ಅಲ್ಲ ವರ್ಷ ಪೂರ್ತಿ ಇರುತ್ತೆ, ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ. ಸೊ ಈ ಸಲ ಎಕಾಲಜಿ ಮತ್ತು ಮ್ಯೂಸಿಕ್ 2 ಕಾಂಬಿನೇಷನ್, ಅಂದರೆ ಪ್ರಕೃತಿ ಜೊತೆ ಮತ್ತು ಈ ಒಂದು ಸಂಗೀತ, ಈ ಒಂದು ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದಾರೆ. ಈಗ ಬರ್ಡ್ ಸಾಂಗ್ ಈ ಒಂದು ಸ್ಪೆಷಲ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ, ಒಳಗಡೆ ಎಕ್ಸಿಬಿಷನ್ಗೆ. ಸೊ ನೋಡೋಣ ಏನೆಲ್ಲ ಇದೆ ಅಂತ. ಸೊ ಬರ್ಡ್ ಸಾಂಗ್ ಅಂತ ಈ ಒಂದು ಎಕ್ಸಿಬಿಷನ್. ಸೊ ಆಬ್ವಿಯಸ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಿದೆ, ಫುಲ್ಲು ಪಕ್ಷಿಗಳ ಬಗ್ಗೆನೇ ಇದೆ, ಚಿಲಿಪಿಲಿ ಕೇಳಿಸ್ತಾ ಇದೆ. ಸೊ ಅಷ್ಟು ವೆರೈಟಿ ಹಕ್ಕಿಗಳು ಹೇಗೆಲ್ಲ ಕೂಗ್ತವೆ, ಹೇಗೆಲ್ಲ ಸೌಂಡ್ ಮಾಡ್ತವೆ, ಹೇಗೆ ಹಾಡು ಹಾಡ್ತವೆ, ಅದ್ರ ಬಗ್ಗೆ ಡೀಟೇಲಿಂಗ್ ಇಲ್ಲಿದೆ. ಬರ್ಡ್ಸ್ ಇನ್ ಕಲ್ಚರ್, ವಾವ್! ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಅದರಲ್ಲಿ ಹಕ್ಕಿಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ನಮ್ಮ ಭಾರತೀಯ ಸಂಗೀತದಲ್ಲಿ, ಇಂಡಿಯನ್ ಮ್ಯೂಸಿಕಲ್ಲಿ ಹಕ್ಕಿಗಳ ಪಾತ್ರ ಏನಿದೆ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಓಕೆ, ಇಲ್ಲೂ ಕೂಡ ಹಕ್ಕಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸುಮಾರಿದೆ. ಆದರೆ ಇನ್ನಷ್ಟು ನಮಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಹೋಗ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್, ಹಲೋ, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ತಮ್ಮ ಹೆಸರು? ಶೀಲಾ. ಶೀಲಾ ಅವರೇ, ತಾವಿಲ್ಲಿ ಏನಾಗಿ ವರ್ಕ್ ಮಾಡ್ತಿರೋದು? ನಾನಿಲ್ಲಿ ಲರ್ನಿಂಗ್ ಸೆಂಟರ್ ಕೋಆರ್ಡಿನೇಟರ್ ಆಗಿದ್ದೀನಿ. ವಾ, ವೆರಿ ನೈಸ್. ಸೊ ಈ ಒಂದು ಹಕ್ಕಿಗಳ ಪ್ರಪಂಚಕ್ಕೆ ನಾವೀಗ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ಹೇಳಿ. ನಾವು ಪ್ರತಿ ವರ್ಷವೂ ಡಿಫ್ರೆಂಟ್ ಟಾಪಿಕ್ಸಲ್ಲಿ ನಾವು ಒಂದು ಶೋನ ಆರ್ಗನೈಸ್ ಮಾಡ್ತೀವಿ. ಸೊ ಹಾಗೆ ಈ ಸರ್ತಿ ನಾವು ಹಕ್ಕಿಗಳ ಬಗ್ಗೆ, ಅಂದರೆ ನಮ್ಮ ಹಕ್ಕಿ ಹೇಗೆ ಹಾಡುತ್ತೆ,
ಹಕ್ಕಿ ಯಾವ ರೀತಿ ಹಾಡುತ್ತೆ, ಏನು ಉಪಯೋಗಿಸಿ ಲೈಕ್ ಇನ್ನ ಬಾಡಿ ಸ್ಟ್ರಕ್ಚರ್ ಯಾವ ಇದನ್ನು ಉಪಯೋಗಿಸಿ ಅವರು ಅಂದರೆ ಹಕ್ಕಿ ಹಾಡುತ್ತೆ, ಸೊ ಅದಕ್ಕೆ ಯಾರು ಟ್ರೈನಿಂಗ್ ಕೊಡ್ತಾರೆ, ಸೊ ಈ ರೀತಿಯಾದ ಎಲ್ಲ ಏನು ನಿಮಗೆ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಆಕ್ಚುಲಿ ಎಷ್ಟು ಯೂನಿಕ್ ಆಗಿದೆ ಅಂದ್ರೆ ಎಲ್ಲ ಕಡೆ ಬರ್ಡ್ಸ್ ಚಿರ್ಪಿಂಗ್ ಅಷ್ಟೇ ಗೊತ್ತಿರೋದು ನಮ್ಗೆ ಹಾಡ್ತೇವೆ ಅಂತ. ಯಾಕೆ ಹಾಡುತ್ತೆ, ಹೇಗ್ ಹಾಡುತ್ತೆ, ಏನಕ್ಕೆ ಹಾಡುತ್ತೆ, ಹೆಂಗ್ ಹಾಡುತ್ತೆ, ಈ ತರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಇದು. ಅಂಡ್ ಎಸ್ಪೆಷಲಿ ಆ ಬರ್ಡ್ಸ್ ಇನ್ ಕಲ್ಚರಲ್ ನೋಡಿದ್ವಿ, ಇನ್ಸ್ಟ್ರೂಮೆಂಟ್ಸ್ ನ ಹಕ್ಕಿಗಳ ರೂಪದಲ್ಲಿ. ಅದ್ ಯಾರು ಮಾಡಿದ್ದು ಅಷ್ಟು? ಅದು ಬಂದು ಆ ಇನ್ಸ್ಟ್ರೂಮೆಂಟ್ ಎಲ್ಲ ಹಕ್ಕಿಗಳಿಂದ ಇನ್ಸ್ಪೈರ್ ಆಗಿ ಅವರು ಸ್ಟ್ರಕ್ಚರ್ ಮಾಡಿರುವಂತಹ ಏನು ಒಂದು ಇನ್ಸ್ಟ್ರೂಮೆಂಟು. ಸೊ ಬುಲ್ಬುಲ್ ತರಂಗ ಆಗಿರಲಿ, ತಾವಸ್ ಆಗಿರಲಿ, ತರ್ಪಿ ಆಗಿರಲಿ, ಸೊ ಇವೆಲ್ಲ ಅದರ ಅಂದರೆ ಪೀಕಾಕ್ ಅಂದರೆ ನಾವಿಲ್ಲೂ ಥರನೇ ಸ್ಟ್ರಕ್ಚರ್ ಮಾಡಿ ಅದು ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ. ಬರ್ಡ್ ನಮಗೆ ಎಷ್ಟು ಇನ್ಸ್ಪೈರ್ ಮಾಡುತ್ತೆ ಅನ್ನೋದು ಅದರಲ್ಲಿ ತೋರಿಸ್ಕೊಟ್ಟಕ್ಕಾಗುತ್ತೆ. ವೆರಿ ಬ್ಯೂಟಿಫುಲ್. ಸೊ ಎಸ್, ಇಲ್ಲಿ ಈಗ ಏನಿದು ಇದು ಯಾವ ಹಕ್ಕಿ ಸೌಂಡ್ ಬೇಕಿದ್ರು ಕೇಳ್ಬೋದಾ ಅಥವಾ ಹೇಗಿದು? ಇದು ಬಂದು ನಮ್ಮ ಸುತ್ತಮುತ್ತ ಇರುವಂತ ಹಕ್ಕಿಗಳು. ನಾವು ಸಾಮಾನ್ಯವಾಗಿ ಇದನ್ನ ನೋಡಿರಲ್ಲ, ಅಂದ್ರೆ ನೋಡಿದ್ರು ನಾವು ಅದನ್ನ ಗ್ರಹಿಸಿರಲ್ಲ, ಅಬ್ಸರ್ವ್ ಮಾಡಿರಲ್ಲ. ಎಕ್ಸಾಕ್ಟ್ಲಿ. ಸೊ ಈ ಹಕ್ಕಿಗಳು ಹೇಗೆ ಅಬ್ಸರ್ವ್ ಮಾಡಿರ್ತೀವಿ. ಕರೆಕ್ಟ್. ನಮ್ಮ ಆಫೀಸಲ್ಲಂತೂ ಸಿಕ್ಕಾಪಟ್ಟೆ ಆಫೀಸ್ ಬಿಲ್ಡಿಂಗ್. ಸೊ ಈ ಹಕ್ಕಿಗಳೆಲ್ಲ ಹೇಗೆ ಕೂಗುತ್ತೆ, ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ನೀವಿಲ್ಲಿ ಇಂಟ್ರಾಕ್ಟಿವ್ ಅಲ್ಲಿ ನೋಡಬಹುದು. ಸೊ ಈ ಥರ ಎಷ್ಟೊಂದು ಹಕ್ಕಿಗಳ ಒಂದು ವಿಡಿಯೋ ಆಡಿಯೋ ಕಲೆಕ್ಷನ್ ಏನಿದೆ ಅದನ್ನು ನಾವು ನೋಡ್ಬೋದು. ಖಂಡಿತ. ಸೊ ಮೇಕ್ ಅ ಪ್ರಾಮಿಸ್ ಅಂತ ಅಂದರೆ ನಾವೀಗ ಒಂದು ಇಲ್ಲಿ ಶಪಥ ತಗೊಳ್ಳೋದು. ಹಕ್ಕಿಗೆ ಯಾವುದೇ ರೀತಿಯಾದ ತೊಂದರೆ ಮಾಡಲ್ಲ, ಪ್ಲಾಸ್ಟಿಕ್ ಉಪಯೋಗಿಸಲ್ಲ, ನಾನು ಬಾಲ್ಕನಿಯಲ್ಲಿ ಗಿಡ ಮರಗಳನ್ನ ಬೆಳೆಸ್ತೀನಿ. ಸೊ ಈ ರೀತಿಯಾದ ಶಪಥ ತಗೊಂಡು ನೀವು ನಿಮ್ಮದೇ ಓನ್ ಶಪಥ ಬೇಕಾದ್ರೆ ಪ್ರಾಮಿಸ್ ನೀವು ಬರೆದು ನೀವಿಲ್ಲಿ ಟ್ಯಾಗ್ ಮಾಡ್ಬೋದು. ಓಕೆ, ನೈಸ್. ಸೊ ಎಸ್, ಹಕ್ಕಿಗಳನ್ನ ಸೇವ್ ಮಾಡೋದು, ಅವುಗಳನ್ನ ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ನಾವು ಬರೀ ನಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲ. ಈಗ ಆಲ್ರೆಡಿ ಬೆಂಗಳೂರಲ್ಲಿ ನಾವು ನೋಡ್ತಿರ್ಬೋದು, ಗುಬ್ಬಚ್ಚಿಗಳು ಕಾಣಿಸ್ತಾನೆ ಇಲ್ಲ. ಎಲ್ಲಿ ನೋಡಿದ್ರು ಕಾಗೆಗಳು ಕಾಣಿಸುತ್ತೆ, ಇಲ್ಲಾಂದರೆ ಪಿಜನ್ಸ್ ಕಾಣಿಸುತ್ತೆ ಅಲ್ಲಿ ಇಲ್ಲಿ. ಸ್ಪ್ಯಾರೋಸ್ ಅಂತೂ ನಂಗೆ ಸ್ಪ್ಯಾರೋಸ್ ನೋಡ್ಬಿಟ್ರೆ ಏನೋ ವಂಡರ್ ನೋಡಿದಾಗ ನೋಡ್ತಿರ್ತೀನಿ. ಮೊನ್ನೆ ಪ್ರೀವಿಯಸ್ ನಂದಿ ಹಿಲ್ಸ್ ಹೋದಾಗ ಸ್ಪ್ಯಾರೋಸ್ ನೋಡಿದಾಗ ಅದೇ ಥರ ಖುಷಿ ಆಯಿತು. ಸೊ ಎಸ್, ಆದಷ್ಟು ಬರ್ಡ್ಸ್ನ ನಾವು ಪ್ರೊಟೆಕ್ಟ್ ಮಾಡೋಣ. ಇದನ್ನೆಲ್ಲ ಹೇಳ್ತಾ ಅದಕ್ಕೂ ಮುಂಚೆ ಇವರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಮೊದಲನೇದಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಧನ್ಯವಾದಗಳು. ಮತ್ತೆ ಇಲ್ಲಿಗೆ ಬರ್ತೀವಿ ನಾವು ಖಂಡಿತ, ಯಾಕಂದ್ರೆ ಈ ಒಂದು ಒಳ್ಳೆ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳ್ಬಾರ್ದು ನನ್ನ ಪ್ರಕಾರ. ಡೆಫಿನೆಟ್ಲಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಬಂದಿದ್ದೀವಿ ಅನ್ನೋ ಖುಷಿ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಸಮ್ಮರ್ ಸವಾರಿ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಅಂದ್ರೆ ಪರ್ಸನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಪಬ್ಲಿಕ್ ಮ್ಯೂಸಿಕಲ್ಲಿ ನೀವು ಹಾಡುಗಳನ್ನ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ಅದೆಲ್ಲ ಇದಿದೆ. ಬಟ್ ಈ ಒಂದು ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಮ್ಯೂಸಿಕ್ ಬಗ್ಗೆ ಇಷ್ಟೊಂದು ಇದೆಯಾ ಹಿಸ್ಟ್ರಿ, ಇಷ್ಟೊಂದು ವಿಧ ಇದೆಯಾ ಅಂತೆಲ್ಲ ಪ್ರಾಬಬ್ಲಿ ಯಾವ ಒಂದು ಪಾರ್ಟ್ನೂ ಈ ಮ್ಯೂಸಿಯಂ ಅವ್ರಿಗೆ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಸೊ ಒಂದು ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತಿನ ಸಮ್ಮರ್ ಸವಾರಿನಲ್ಲಿ ನನಗೆ ಸಿಕ್ತು. ಹಕ್ಕಿಗಳ ಲೋಕದಲ್ಲಿ ಇನ್ನೂ ಈಗ ಕೂತಿದ್ದೀನಿ. ಜೊತೆಗೆ ಆ ಮ್ಯೂಸಿಯಂ ಪ್ಲಸ್ ಓಪನ್ ಏರಿಯಾದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಹಿಸ್ಟ್ರಿಯಿಂದ ಹಿಡಿದು ಈಗಿನವರೆಗೂ ಎಲ್ಲ ಥರದ ಮ್ಯೂಸಿಕ್ ಇತ್ತು. ಸೊ ನನಗೇನೇ ಹೇಳಿದ್ರು ನಿಮಗೆ ಎಕ್ಸಾಜುರೇಷನ್ ಅಂತ ಅನ್ಸ್ಬೋದು, ಏನು ಹೇಳೋದು ತುಂಬ ಹೇಳ್ತಾ ಇದ್ದಾಳೆ ಅಂತೆಲ್ಲ. ಡೆಫಿನೆಟ್ಲಿ ಇಲ್ಲ. ಇಲ್ಲಿಗೆ ನೀವು ಬರ್ಬೋದು, ಯಾವ ಏಜ್ ಗ್ರೂಪ್ ಆದವರು ಬರ್ಬೋದು. ಎಸ್ಪೆಷಲಿ ಮಕ್ಕಳನ್ನಂತೂ ಮಿಸ್ ಮಾಡದೆ ಕರ್ಕೊಂಬನ್ನಿ. ಬೆಸ್ಟ್ ಸ್ಪಾಟ್ ಅವರಿಗೆ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಆ್ಯಂಡ್ ಕಲಿಯೋದಕ್ಕೆ ಕೂಡ. ಸೊ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ
ಮ್ಯೂಸಿಯಂಗೆ ಮಿಸ್ ಮಾಡದೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಮ್ಮರ್ ಸವಾರಿನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್.